ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರತೀಕ್. ಇವತ್ತು ನಾನು ಒಂದು ಪುಟ್ಟ ಬಾಲಕಿ ಮತ್ತು ಮೊಲದ ಕತೆ ಹೇಳುತ್ತೇನೆ. ಒಮ್ಮೆ ಒಂದು ಶಾಂತ ಹಳ್ಳಿಯಲ್ಲಿ ಅನಿಕಾ ಎಂಬ ಹುಡುಗಿಯು ದೊಡ್ಡ ಮಾವಿನ ಮರದ ಕೆಳಗೆ ಒಂದು ಬಿಳಿ ಮೊಲವನ್ನು ಕಂಡಳು. ಮೊಲದ ಕಾಲು ಗಾಯಗೊಂಡಿತ್ತು ಮತ್ತು ಅದು ಹೆದರಿದ್ದಿತು. ಅನಿಕಾ ಅದನ್ನು ಮೃದುವಾಗಿ ಎತ್ತಿ, ಹೆದರಬೇಡ ಚಿನ್ನು, ನಾನಿದ್ದೀನಿ ಎಂದಳು. ಅವಳು ಮೊಲಕ್ಕೆ ಚಿನ್ನು ಎಂಬ ಹೆಸರು ಇಟ್ಟಳು ಮತ್ತು ಅದನ್ನು ಮನೆಗೆ ತಂದಳು. ಪ್ರತಿದಿನವೂ ಚಿನ್ನುವಿಗೆ ಕ್ಯಾರೆಟ್ ತಿನ್ನಿಸುತ್ತಾ ಹಾಡು ಹಾಡುತ್ತಿದ್ದಳು. ಚಿನ್ನುವಿನ ಕಾಲು ನಿಧಾನವಾಗಿ ಗುಣಮುಖವಾಯಿತು. ಒಂದು ದಿನ ಚಿನ್ನು ಅನಿಕಾವನ್ನು ಅರಣ್ಯದ ಅಂಚಿಗೆ ಕರೆದೊಯ್ದು ಒಂದು ಬೆಳ್ಳಿಬಾಳು ತೋರಿಸಿತು. ಅಲ್ಲಿ ಭೂಮಿಯಡಿಯಲ್ಲಿ ಒಂದು ಪಳಿ ದೊರಕಿತು. ಅದು ಅನಿಕಾದ ಅಜ್ಜಿಯ ಹಳೆಯ ಕತೆಗಳೊಂದಿಗೆ ತುಂಬಿದ ಒಂದು ಪೆಟ್ಟಿಗೆಯನ್ನು ತೆರೆದಿತು. ಆ ದಿನದಿಂದ ಅನಿಕಾ ಮತ್ತು ಚಿನ್ನು ಯಾವಾಗಲೂ ಹೊಸ ಕತೆಗಳನ್ನು ಕಂಡುಹಿಡಿಯುತ್ತಾ ಖುಷಿಯಿಂದ ದಿನಗಳನ್ನು ಕಳೆದರು. ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.